ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಈ ವಿಡಿಯೋ ಬಂದು ಆ್ಯಕ್ಚುಲಿ ಒಂದು ಕಡೆ ಹೋಗಿದ್ವಿ ನಾವು, ಯಾವಾಗ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು ಮಾತ್ರ ಊಟ. ಬಫೆ ಸಿಸ್ಟಮ್ಮು, ಓನ್ಲಿ ವೆಜ್. ತುಂಬ ಚೆನ್ನಾಗಿತ್ತು. ಅದು ನೋಡೋದಕ್ಕೆ ಒಂದು ಖುಷಿ ಕಣ್ಣಿಗೆ. ನಾನು ಹೋದ ತಕ್ಷಣ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿತ್ತು ಮಾತ್ರ. ಒಂದು 4-5 ಥರ ಸ್ವೀಟ್ಸ್ ಎಲ್ಲ ಇತ್ತು. ಸ್ವೀಟ್ ಪಾಯಸ ನೋಡಿ, ಈ ಥರ ಐಸ್ ಕ್ರೀಮು, ಮಿಲ್ಕ್ ಶೇಕ್ ಒಂದಿತ್ತು, ಚಿಕ್ಕದಾಗಿ ಕೊಟ್ಟಿದ್ದರು. ಜಾಮೂನ್ ಅಂತೂ ಬಿಸಿ ಬಿಸಿ ಇತ್ತು. ಇನ್ನು ಕ್ಯಾರೆಟ್ ಹಲ್ವಾ ಅಂತೂ ಟಾಪ್ ಲೆವೆಲ್ ಅಂತಲೇ ಹೇಳಬೇಕು, ಅಷ್ಟು ಚೆನ್ನಾಗಿತ್ತು ಮಾತ್ರ. ರೋಟಿಗೆ ನೋಡಿ ಒಂದು 5ರಿಂದ 6 ತರಹ ಕರಿ ಮಾಡಿದರು. ತುಂಬ ಚೆನ್ನಾಗಿತ್ತು. ಪನ್ನೀರ್ ಬಟರ್ ಮಸಾಲ, ಆಮೇಲೆ ಒಂದು ಪಾಲಕ್ ಪನ್ನೀರ್, ಕಡಾಯಿ ಪನ್ನೀರೊಂದು, ಆಮೇಲೆ ಇನ್ನೊಂದು ದಾಲ್ ಒಂದು ಕೊಟ್ಟಿದ್ದರು. ಸ್ಟಾರ್ಟರ್ಸ್ ಕೂಡ ತುಂಬಾ ಇತ್ತು. ಬೇಬಿ ಕಾರ್ನ್ ಮಂಚೂರಿ ಇತ್ತು. ಸೊ ನಂತರ ಎಲ್ಲ ಡ್ರೈ ಐಟಮ್ಸೇನೆ, ಯಾವುದು ಅಷ್ಟೊಂದು ಏನು ಗ್ರೇವಿ ಜಾಸ್ತಿ ಇರಲಿಲ್ಲ. ನೋಡಿ, ಇಷ್ಟು ನಾನು ಪ್ಲೇಟ್ ಮಾಡ್ಕೊಂಬಂದಿದ್ದೀನಿ. ಬಟ್ ಇಷ್ಟು ತಿನ್ನೋಕ್ಕಾಗಲ್ಲ. ನೋಡಿ ತೋರಿಸ್ತೀನಿ ಯಾವುದು ಈ ಪ್ಲೇಸು ಎಲ್ಲಿ ಬರುತ್ತೆ ಅಂತ. ನೀವು ಒಂದು ಟೈಮ್ ಆದರೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. 1947 ಅಂತ ರಾಜಾಜಿನಗರಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ ಊಟ ಮಾತ್ರ. ಇಲ್ಲಿ ನಾವು ವೆಡ್ಡಿಂಗ್ ಡೇ ಅಥವಾ ಬರ್ಡೇ ಆ ಥರ ಇದ್ದರೆ ಫ್ಯಾಮಿಲಿ ಸಮೇತ ಎಲ್ಲ ಬರ್ತೀವಿ ಈ ಕಡೆಗೆಲ್ಲನೂ. ತುಂಬಾ ಚೆನ್ನಾಗಿದೆ. ವೆಜ್ಜಲ್ಲಿ ನಮಗೆ ಯಾವ ಥರ ಬೇಕೋ ಆ ಥರ ಎಷ್ಟು ಬೇಕಾದ್ರೂ ನಾವು ಟೇಸ್ಟ್ ಮಾಡ್ಬೋದು. ಬಟ್ ಜಾಸ್ತಿ ತಿನ್ನೋಕ್ಕಾಗಲ್ವಲ್ಲ, ಎಷ್ಟು ತಿಂದುಬಿಡ್ತೀವಿ. ಸ್ಪೂನ್ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ. ಸ್ಪೂನ್ಸು, ಫೋರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು. ನಂತರ ನೋಡಿ ಇಲ್ಲಿ 1947 ಅಂತ ರೈಸಲ್ಲಿ, ಅಕ್ಕಿಯಲ್ಲಿ ಡ್ರಾ ಮಾಡಿದರು. ಫಸ್ಟು ನಾವು ಸೂಪ್ ತಗೊಂಡ್ವಿ. ಇದು ಬಂದು ಟೊಮೊಟೊ ಸೂಪ್. ಸೊ ನನ್ನ ಮಗಳು ಬಂದುಬಿಟ್ಟು ಸ್ವೀಟ್ ಕಾರ್ನ್ ಅಂದರೆ ವೆಜಿಟೇಬಲ್ ಸೂಪ್ ತಗೊಂಡ್ವಿ. ಇಬ್ಬರು ತಗೊಂಡ್ರು. ನೋಡಿ, ಇವೆಲ್ಲ 3 ತರಹ ಫ್ರೈಡ್ ರೈಸ್ ಇದೆ. ರಸಮ್ ರೈಸ್ ನೋಡಿ. ಮೊಸರು ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಒಂದು ಪಾಟಲ್ಲಿ ಹಾಕಿದರು ಮೊಸರು, ಒಗ್ಗರಣೆ ಕೊಟ್ಟು. ಇದು ಪ್ಲೈನ್ ಮೊಸರು, ಅದ್ರ ಸ್ವಲ್ಪ ಜೀರಿಗೆ, ನಂತರ ಸಾಲ್ಟ್ ಹಾಕಿದರು. ಸ್ವೀಟ್ ನೋಡಿ, ಲೆಫ್ಟಲ್ಲಿ ಬಂದುಬಿಟ್ಟು ಪಾಯಸ, ರೈಟಲ್ಲಿ ಬಂದು ಕ್ಯಾರೆಟ್ ಹಲ್ವಾ. ಇದು ನೋಡಿ ಬಿಸಿ ಬಿಸಿ ಜಾಮೂನು. ನನಗೆ ಜಾಮೂನು ತಣ್ಣಗಿರೋದು ಇಷ್ಟ ಆಗುತ್ತೆ, ಬಿಸಿ ಅಷ್ಟೊಂದು ಇಷ್ಟ ಆಗೋಲ್ಲ. ಬಟ್ ನೋಡೋಕ್ಕಂತೂ ತುಂಬ ಫ್ರೆಶ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ತಿನ್ನೋಕ್ಕೆ ಕೂಡ ಅಷ್ಟೇ, ಎಲ್ಲ ತುಂಬ ಫ್ರೆಶ್ ಆಗಿತ್ತು. ನೋಡಿ, ಜಿಲೇಬಿ, ಜಾಂಗ್ರಿನೂ ಇಟ್ಟಿದ್ರು. ಸ್ಪೂನ್ಸ್ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದರು. ಅದು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ನಮಗೆ. ನೋಡಿ, ಹಣ್ಣೆಲ್ಲ ಕಟ್ ಮಾಡಿ ಫ್ರೂಟ್ ಸಲಾಡ್, ಈ ಥರ ವಾಟರ್ ಮೆಲನ್, ಪೈನಾಪಲ್, ಪಪ್ಪಾಯ ಇಷ್ಟನ್ನ ರೆಸಿಪಿ ಬಂದು ಮನೇಲಿ ಮಾಡಿದ್ದೆ. ಇಡ್ಲಿ ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು. ಇನ್ನು ಇದೆ ನಮ್ಮ ನಾವಿಲ್ಲೇ ಕುತ್ಕೊಂಡಿದ್ದು, ಕುತ್ಕೊಂಡು ಅವರು ಸರ್ವ್ ಮಾಡ್ತಾರೆ ಏನು ಬೇಕಾದರೂ ಅಂತ ರೆಸ್ಟೋರೆಂಟ್. ಅದು ಬಂದು ನನ್ನ ಬರ್ಡೇಗೆ ತುಂಬ ದಿವಸ ಆಯ್ತು ಬಿಡಿ. ಬಫೆ ಸಿಸ್ಟಮ್ 1947 ಅಂತ ಜುಲೈಯಲ್ಲಿ ಬಂದಿದ್ದು. ಇಲ್ಲಿ ಒಬ್ಬರು ಮತ್ತೆ ಎಲ್ಲ ಸಿಗ್ತೀವಿ. ಆರ್ಕೆಸ್ಟ್ರಾ ಇತ್ತು, ಅಂದರೆ ಸಾಂಗ್ ಇತ್ತು, ಕರೋಕೆ ಥರ. ತುಂಬ ಚೆನ್ನಾಗಿತ್ತು. ವಾಯ್ಸ್ ಮಾತ್ರ ನಿಮಗೆ ಆಮೇಲೆ ನೋಡಿ ಸಖತ್ತಾಗಿದೆ. ತುಂಬ ಚೆನ್ನಾಗಿ ಹಾಡ್ತಾ ಇದ್ರು ಕೂಡ ನನ್ನವರು. ಈ ಥರ ಇಡ್ಲಿ ಸರ್ವ್ ಮಾಡಿಕೊಂಡು ಸಾಂಬಾರು, ಸ್ವಲ್ಪ ಚಟ್ನಿ ಅಥವಾ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಅಂತೂ ಸಖತ್ತಾಗಿರುತ್ತೆ. ಇಡ್ಲಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನೋಡಿ, ಒಳಗೆ ಕೂಡ ಈ ಥರ ತುಂಬ ಸಾಫ್ಟಾಗಿ ಬಂದಿದೆ. ಮನೇಲಿ ಮಾಡಿದಂತಹ ಇಡ್ಲಿ ದೋಸೆ ಎಷ್ಟು ಬೇಕಾದ್ರೂ ತಿನ್ಬೋದು. ಯಾಕಂದರೆ ಮನೆ ಊಟನೇ. ಈ ಥರ ಸ್ವಲ್ಪ ರೆಡ್ ಚಟ್ನಿ ಹಾಕ್ಕೊಂಡು, ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿಂದರೆ ಅಂತ ಸಖತ್ತಾಗಿರುತ್ತೆ. ನನಗೆ ಸಾಂಬಾರಲ್ಲಿ ಡಿಪ್ ಮಾಡ್ಕೊಂಡು ತಿನ್ನೋದು ಇನ್ನೂ ಇಷ್ಟ ಆಗುತ್ತೆ, ಇಡ್ಲಿ ಸಾಂಬಾರು ಥರದ್ದು. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಕಾಮೆಂಟ್ ಕೂಡ ಹಾಕೋದನ್ನು ಮರಿಬೇಡಿ. ಸೊ ಇದು ಬಂದು ಶುಕ್ರವಾರದ ಒಂದು ವಿಡಿಯೋ. ಡೈಲಿ ಪೂಜೆ ಇಷ್ಟೇ ಸಿಂಪಲ್ಲಾಗಿ ಮಾಡೋದು. ಬೆಳಗ್ಗೆ ಸಂಜೆ ಸಿಂಪಲ್ಲಾಗಿ ದೀಪ ಹಚ್ಚೋದು ಅಷ್ಟೇನೆ. ನೈವೇದ್ಯ ಏನು ಮನೇಲಿ ಏನು ಹಣ್ಣಿರುತ್ತೋ ಅಥವಾ ಏನಾದರೂ ಸ್ವೀಟ್ ಮಾಡಿದರೆ ಅದಿಟ್ಟು ನೈವೇದ್ಯಕ್ಕೆ ಪೂಜೆ ಮಾಡೋದು. ನಮ್ಮ ಮನೆಯಲ್ಲಿ ಜಾಸ್ತಿ ಸ್ವೀಟ್ ಮಾಡೋದಿಲ್ಲ.
ಯಾರೂ ಅಷ್ಟೊಂದು ಸ್ವೀಟು ಇಷ್ಟಪಡೋದಿಲ್ಲ. ಹಬ್ಬಗಳ ಟೈಮಲ್ಲಿ ಅಷ್ಟೇ ನಾನು ಜಾಸ್ತಿ ಸ್ವೀಟ್ ಮಾಡೋದು. ಅದರ್ವೈಸ್ ಬೇರೆ ಟೈಮಲ್ಲಾದರೆ ನಾನು ಹಣ್ಣೆಲ್ಲ ಇಟ್ಟು ಪೂಜೆ ಮಾಡ್ತೀನಿ. ಬಾಳೆಹಣ್ಣು ಅಥವಾ ಆರೆಂಜ್ ಇರುತ್ತಲ್ಲ ಮನೆಯಲ್ಲಿ ಏನೋ ಒಂದು ಸ್ಟಾಕ್ ಹಣ್ಣು, ಅದನ್ನೇ ಇಟ್ಟು ನಾನು ಪೂಜೆ ಮಾಡೋದು. ಈ ಥರ ಮನೆಯಲ್ಲಿ 2 ಹೊತ್ತು ದೀಪ ಹಚ್ಚಿ ಈ ಥರ ಅಗರಬತ್ತಿ ಒಂದು ಸುವಾಸನೆಯಿಂದ ಇದ್ದರೆ ಮನೆಯಲ್ಲಿ ನಾವೊಂದು ದೇವಸ್ಥಾನಕ್ಕೆ ಹೋಗಿದ್ದೀವೇನೋ ಅಂತ ಅನಿಸುತ್ತೆ. ತುಂಬಾ ಖುಷಿಯಾಗುತ್ತೆ ಪೂಜೆ ಮಾಡಿದ್ರೆ. ಅದೊಂದು ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ. ನೋಡಿ ನೈವೇದ್ಯಕ್ಕೆ ಹಣ್ಣೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಇನ್ನು ಕೆಲವೊಬ್ಬರೆಲ್ಲ ದೇವ್ರ ಮನೆ ಕ್ಲೀನಿಂಗ್ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾಯಿದ್ರಿ. ದೇವ್ರ ಮನೆ ಕ್ಲೀನಿಂಗು ಶುಕ್ರವಾರ ಮಂಗಳವಾರ ಬಿಟ್ಟು, ಅಮಾವಾಸ್ಯೆ ಹುಣ್ಣಿಮೆ ದಿವಸ ಬಿಟ್ಟು, ಸಂಕಷ್ಟಿ ದಿವಸ ಬಿಟ್ಟು, ಶನಿವಾರ ಸೋಮವಾರ ಅಥವಾ ಬುಧವಾರ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಶುಕ್ರವಾರ ಮಂಗಳವಾರ ದೇವ್ರ ಮನೆ ಕ್ಲೀನ್ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ. ಈ ವಿಡಿಯೋ ಬಂದು ಮನೆಯಲ್ಲಿ ಪೊಂಗಲ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನಾನು ಪೊಂಗಲ್ ರೆಸಿಪಿ ಕೂಡ ಹಾಕಿದ್ದೀನಿ, ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಬೆಣ್ಣೆ ತರಹ ಇರುತ್ತೆ ತಿನ್ನಕ್ಕಂತೂ. ಸೊ ಈ ವಿಡಿಯೋ ನೋಡಿ ಮತ್ತೆ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ತಿದ್ನಲ್ಲ ಆವಾಗಲೇ, 1947 ರೆಸ್ಟೋರೆಂಟ್ ಅಂತ. ಎಲ್ಲನೂ ಚೆನ್ನಾಗಿತ್ತು ನೋಡಿ. ಫ್ರೂಟ್ ಸಲಾಡ್ ತಂದಿದ್ವಿ, ಮತ್ತು ಸ್ವೀಟ್ ಕಾರ್ನ್ ಆಲೂ ಹಾಕಿ ಒಂದು ಕರಿ ಮಾಡಿದರು. ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಒನ್ ಟೈಮ್ ನೀವು ಕೂಡ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿತ್ತು. ಸ್ವೀಟ್ಸ್ ಎಲ್ಲನೂ ತುಂಬ ಎಲ್ಲ ಬಿಸಿ ಬಿಸಿಯಾಗಿ ಇತ್ತು. ತಿನ್ನಕ್ಕಂತೂ ತುಂಬಾ ಟೇಸ್ಟಿಯಾಗಿತ್ತು. ರೇಟ್ ಕೂಡ ಏನು ಜಾಸ್ತಿ ಇಲ್ಲ. ಇಷ್ಟು ಐಟಮ್ ಒಂದು 50ರಿಂದ ಒಂದು 70 ತನಕ ಇತ್ತು ಐಟಮ್ಸು. ಒನ್ ಟೈಮ್ ಹೋಗಿ ಬರ್ಬೋದು ನೋಡಿ. ರಾಜಾಜಿನಗರಲ್ಲಿ ಬರುತ್ತೆ. ಸೊ 1947 ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಹೋಟೆಲ್ಸು. ರೋಟಿ ಕರಿ ಎಲ್ಲ ತುಂಬ ಒಂದು 7-8 ತರಹ ಕರಿ ಕೊಟ್ಟಿದ್ದರು. ಫ್ರೈಡ್ ರೈಸ್ ಕೂಡ ಒಂದು ಚೆನ್ನಾಗಿತ್ತು. ಒನ್ ಟೈಮ್ ವಿಸಿಟ್ ಮಾಡಿ. 1947 ಅಂತ ರಾಜಾಜಿನಗರಲ್ಲಿ ಬರುತ್ತೆ. ಎಲ್ಲ ಐಟಮ್ಸು ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. 2 ಟೈಮ್ ಹೇಳ್ತಾ ಇದ್ದೀನಿ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ನನ್ನ ಕಡೆಯಿಂದ ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕೂಡ ಹಾಕೋದನ್ನು ಮರಿಬೇಡಿ. ಕಮೆಂಟ್ಸ್ ಕೂಡ ಹಾಕೋದನ್ನು ಮರಿಬೇಡಿ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.